ನಿಂತ್ಕೋಣ ಅಣ್ಣೋ, ನಿಂತ್ಕೋಣ ಅಣ್ಣೋ. ಏನೋ ನನ್ ಸೈಕಲ್ ಅರೆ ಸಾರಿ ಕಣೋ, ಅದೊಂದು ಹುಡುಗಿ ಮ್ಯಾಟ್ರ್ ಅಲ್ಲ, ನಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಆಮೇಲೆ ಅರ್ಥ ಆಗುತ್ತೆ. ಇದನ್ ತಗೋ. ಇಟ್ಕೊ ನೀನ್ ಸಾರಿನಾ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ದಿಯಾ. ಏಕೆ? ಯಾಕಂದ್ರೆ ಐ ಲವ್ ಯು. ಡಿಸ್ಗಸ್ಟಿಂಗ್. ಹೇಯ್, ಏನ್ ಹೇಳ್ದೆ ಹೋಗ್ತಿದ್ಯಲ್ಲ? ಹೋಗ್ದೆ? ನೀನ್ ಯಾರೋ ನನಗ್ ಗೊತ್ತಿಲ್ಲ, ನಾನ್ ಯಾರೋ ನಿನಗ್ ಗೊತ್ತಿಲ್ಲ. ಸಡನ್ ಆಗಿ ಬಂದು ಐ ಲವ್ ಯು ಅಂದ್ರೆ ಇನ್ ಹೇಗ್ ರಿಯಾಕ್ಟ್ ಆಗ್ತಾರೆ? ಹಾ ಸಡನ್ ಆಗಿ ಹೇಳ್ತಿಲ್ಲ, ನೀನು ನನಗೆ 5 ನಿಮಿಷದ ಹಿಂದೆಯಿಂದಾನೇ ಗೊತ್ತು. 5 ನಿಮಿಷಕ್ ಮುಂಚೆನಾ? ನಿನ್ನು ನೋಡಿದ್ ನೆಕ್ಸ್ಟ್ 5 ಸೆಕೆಂಡ್ ಅಲ್ಲೇ ಫ್ಲಾಟ್. ನೀನ್ ನೋಡಿದ ಕೂಡ್ಲೆ ನನ್ ಮನ್ಸು ಜೋರಾಗಿ ಕೂಗ್ತು ಅಂತ ನನಗೆ ಅನಿಸ್ತು. ಈಗ ಐ ಲವ್ ಯು ಯಾಕೆ ಹೇಳಿದೆ ಅಂತನಾ? ನಿನ್ನ ಪ್ರತಿ ದಿವಸ ದೂರದಿಂದ ನೋಡಿ ಕಳೆದೋಗಿ ಹತ್ರ ಬರಕ್ಕಾಗ್ದೆ, ನಾನ್ ಮನ್ಸಲ್ಲಿರೋದನ್ನ ಹೇಳಕ್ಕಾಗ್ದೆ, ಅದರಿಂದ ನನಗೆ ಸಫರ್ ಆಗ್ತಿದೆ. ಇನ್ಸ್ಟಾ ಸ್ಟೋರೀಸು, ವಾಟ್ಸ್ಆಪ್ ಸ್ಟೇಟಸ್ಸು, ಎಣ್ಣೆ, ಬಿಯರು. ಹೋಗ್ಲಿ, ನಾನು ಒಬ್ನೇ ಕುಡಿತೀನಾ? ನನ್ ಜೊತೆ ಒಂದಷ್ಟು ಜನ ಹುಡುಗರು ಕೂಡ ಇದ್ದಾರೆ. ಇವ್ರಿಗೆಲ್ಲ ಎಕ್ಸ್ಟ್ರಾ ದುಡ್ಡನ್ನ ಖರ್ಚು ಮಾಡ್ಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ಲಾಸ್ಟಲ್ಲಿ ಒಂದು ಡೌಟ್ ಬರುತ್ತೆ, ನಾನಿಷ್ಟು ದಿವಸಗಳಲ್ಲಿ ನಾನು ಒಂದು ಸಲ ಅದು ರಿಜಿಸ್ಟರ್ ಆಗಿದ್ದೀನಾ ಅಂತ. ಇಷ್ಟೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋ ಬದಲು ಹೊರಗಡೆ ಹೇಳೋದು ಬೆಟರ್. ಅರ್ಥ ಆಯ್ತು ತಾನೆ? ಈ ಕ್ಷಣದಿಂದ ನಾನು ನಿನ್ನನ್ನ ಎಲ್ಲೇ ಫಾಲೋ ಮಾಡಿದ್ರು 50 ಫ್ರೇಮ್ಸ್ ಅಲ್ಲಿ ಕಾಣುತ್ತೆ. ಓಯ್, ನನ್ನ ಹೆಸರು ಅಜಯ್, ನೆನ್ಪಲ್ಲಿಟ್ಕೋ. ನನಗೆ ಮರ್ವಿದೆ, ಹೆಸರು ನೆನ್ಪಿಟ್ಕೊಳಕ್ಕಾಗಲ್ಲ. ಸೈಲೆಂಟ್ ಆಗಿ ಇಷ್ಟೊಂದು ವಿಷಯ ಅಂಟಿಸ್ಬಿಟ್ಯಾ? ಸರಿ ಇರ್ಲಿ ಬಿಡು, ಒಟ್ನಲ್ಲ ಅವ್ರ ಮನೆಯವರೇ ಆಗ್ತಿದ್ಯಲ್ಲ. ಆದ್ರೆ ನೆಕ್ಸ್ಟ್ ಏನು, ಮದ್ವೆನಾ? ಪ್ರಪೋಸ್ ಮಾಡಿದ್ಕೆ ಬಿದ್ದೋಗ್ಬಿಟ್ಟಿದ್ದಾಳೆ, ಮದ್ವೆ ಆದ್ರೆ ಇನ್ನೇನಾಗುತ್ತೋ ನೋಡಜಯ್. ಈ ಕಾಲದಲ್ಲಿ ಪ್ರೀತಿ ಮಾಡೋಷ್ಟು ದೊಡ್ಡ ತಪ್ಪಿನ್ ಯಾವ್ದೂ ಇಲ್ಲ. ಇದ್ರಲ್ಲಿ ಶಿಕ್ಷೆ ಬೇರೆ ಯಾರೋ ಕೊಡಲ್ಲ, ನಮಗ್ ನಾವೇ ಕೊಟ್ಕೊಳ್ಳೋದು. ನನ್ ಮಾತ್ ಕೇಳು, ಕೆರಿಯರ್ ಮೇಲೆ ಫೋಕಸ್ ಮಾಡು. ನೀನೇನೆ ಅವನೇನೋ ಮನ್ಸಲ್ಲಿರೋ ಬಾಧೆನ ಹೇಳ್ಕೋತಾ ಇದ್ರೆ ಹೀಗ್ ಮಾತಾಡ್ತಾ ಇದ್ಯಾ? ಮನ್ಸಲ್ಲಿ ಏನ್ ಬಾಧೆ ಇದೆ ಅಂತ ಯಾರು ಕೇಳಲ್ಲ, ಜೇಬಲ್ ದುಡ್ಡಿದ್ಯಾ ಅಂತ ಮಾತ್ರ ಕೇಳೋದು. ಒಂದ್ ಹುಡುಗಿಯಾಗಿ ಹೇಳ್ತಿದೀನಿ, ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಕರ್ಮ. ಹಾಳಾದ್ ಲವ್. ಲೇ, ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ? ಓ ಅಣ್ಣ, ಎಲ್ಲಿಗೆ ಹೋಗ್ತಿದ್ಯ ಅಣ್ಣ? ಪರ್ಮಿಷನ್ ಇಲ್ದೆ ಒಳಗ್ ಹೋಗೋಂಗಿಲ್ಲ ಅಣ್ಣ. ಅಣ್ಣ ಮಾತಾಡ್ಸ್ಕೊ ಬರ್ತೀನಿ. ಅರೆ ಒಳಗಡೆ ಪರಿಚಯ ಇದ್ದಾರೆ. ಅರೆ ನಾನು ಹೇಳಿದೆ ತಾನೇ, ಒಳಗಡೆ ಗೊತ್ತಿರೋರು ಇದ್ದಾರೆ. 2 ಮಿನಿಟ್ಸ್ ಅಷ್ಟೇ, ಮಾತಾಡ್ಸ್ಕೊ ಬರ್ತೀನಿ. ಬೈತಾರಣ. ಅಣ್ಣ ನನ್ ಮಾತು ಅರೆ ಗೊತ್ತಿರೋರು ಇದ್ದಾರೆ ಅಂತ ಹೇಳ್ದೆ ತಾನೆ. ಹೊರಗ್ ಬಾ ನೀನು. ಅದೇನಪ್ಪ ಪರ್ಮಿಷನ್ ಗಿರ್ಮಿಷನ್? ಇರಪ್ಪ, ಕೇಳಿಸ್ಕೊ, ಅರ್ಥ ಮಾಡ್ಕೋ. ಅಜಯ್ ಅಣ್ಣ ಬೇಡ, ಹೇಳದ್ ಕೇಳು. ಕಾಫಿಗೆ ಹೋಗೋಣವಾ?
ಮೇ ಬಿ ನೆಕ್ಸ್ಟ್ ಟೈಮ್